ಅಡಿಕೆ ತೋಟದಲ್ಲಿ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿದ್ದ ಇಬ್ಬರು ಕೂಲಿ ಕಾರ್ಮಿಕರ ಮೇಲೆ ಇದ್ದಕ್ಕಿದ್ದಂತೆ ಆನೆ ಅಟ್ಯಾಕ್ ಮಾಡಲು ಮುಂದಾಗಿದೆ. ಇನ್ನೇನು ಹತ್ತಿರ ಬರಬೇಕು ಎನ್ನುವಷ್ಟರಲ್ಲಿ ಆನೆಯನ್ನು ಗಮನಿಸಿದ್ದ ಆತ ಓಡಿ ಹೋಗಲು ಯತ್ನಿಸಿದ್ದಾನೆ. ಆದರೆ ಆನೆ ಬೆನ್ನಟ್ಟಿ ಬರುತ್ತೆ. ಇನ್ನೇನು ಆನೆ ಸೊಂಡಿಲಿಗೆ ಸಿಕ್ಕು ತುಳಿದೇ ಬಿಡ್ತು ಎನ್ನುವಷ್ಟರಲ್ಲಿ ಆತ ಅಡ್ಡದಿಡ್ಡಿ ಓಡಿ ತಪ್ಪಿಸಿಕೊಂಡು ಬಿಡ್ತಾನೆ. ಬದುಕಿತ್ತು ಬಡಜೀವ ಅಂತ ಆತ ನಿಟ್ಟಿಸಿಬಿಟ್ಟಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ನೋಡಿದ್ರಲ್ಲ ಸಿಸಿಟಿವಿಯ ಈ ದೃಶ್ಯಗಳನ್ನು. ಹಾಸನದಲ್ಲಿ ವ್ಯಕ್ತಿಯ ಮೇಲೆ ಕಾಡಾನೆ ಡೆಡ್ಲಿ ಅಟ್ಯಾಕ್ ಮಾಡಲು ಮುಂದಾಗಿದೆ. ಕೂದಲೆಳೆ ಅಂತರದಲ್ಲಿ ಪಾರಾದ ಕೂಲಿ ಕಾರ್ಮಿಕ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕೆಸಗುಲಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ ನಡೆದಿರುವಂತಹ ಘಟನೆ. ಪಿಂಟು ಎಸ್ಟೇಟ್ನ ಅಡಿಕೆ ತೋಟದಲ್ಲಿ ಇಬ್ಬರು ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ರು. ಈ ವೇಳೆ ಏಕಾಏಕಿ ದಾಳಿ ಮಾಡಿದ್ದ ಕರಡಿ ಹೆಸರಿನ ಕಾಡಾನೆ. ಕಳೆದ 15 ದಿನಗಳ ಹಿಂದೆ ಹೆಬ್ಬನಹಳ್ಳಿಯಲ್ಲಿ 3 ಜನರ ಮೇಲೆ ಕರಡಿ ಹೆಸರಿನ ಇದೇ ಆನೆ ದಾಳಿ ಮಾಡಿತ್ತು. ಜನವರಿ 4ರಂದು ಬೇಲೂರು ತಾಲೂಕಿನ ಮತ್ತಾವರದಲ್ಲಿ ವಸಂತ್ ಎಂಬುವರನ್ನು ಬಲಿ ಪಡೆದುಕೊಂಡಿತ್ತು. ಇಂದು ಸ್ವಲ್ಪ ಮೈಮರೆತಿದ್ರು ಆನೆ ದಾಳಿಗೆ ಇಬ್ಬರು ಕೂಲಿ ಕಾರ್ಮಿಕರು ಬಲಿಯಾಗ್ತಿದ್ರು. ದಾಳಿ ವೇಳೆ ಒಬ್ಬ ಮನೆಯೊಳಗೆ ಓಡೋಗಿ ಪ್ರಾಣ ಉಳಿಸಿಕೊಳ್ಳಲು ಯತ್ನಿಸಿ ಕಾರ್ಮಿಕ ಕಡೆಗೆ ಮನೆ ಬೀಗ ಹಾಕಿದ್ದರಿಂದ ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಒಳಗೆ ಹೋಗಿ ಮಲಗಿದ್ದ. ಕಾಡಾನೆ ತೆರಳಿದ ನಂತರ ಆಚೆ ಬಂದು ನೋಡಿ ನಂತರ ಬೀಗ ತೆಗೆದು ಮನೆಯೊಳಗೆ ಹೋದ ಇಬ್ಬರು ಕೂಲಿ ಕಾರ್ಮಿಕರು. ಒಟ್ಟಾರೆ ಬದುಕಿತ್ತು ಬಡಜೀವ ಎಂದು ಇಬ್ಬರು ನಿಟ್ಟುಸಿರುಬಿಟ್ಟಿದ್ದಾರೆ. ಕರಡಿ ಹೆಸರಿನ ಕಾಡಾನೆ ಅಟ್ಯಾಕ್ ಮಾಡುವ ಈ ಎಲ್ಲಾ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಈಗಲಾದರೂ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಳ್ತಾರಾ? ಕಾದ್ ನೋಡಬೇಕಾಗಿದೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.